ಭಾರತಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ನಿಮ್ನ ವರ್ಗಗಳಿಗೆ ಸಮಾನತೆ ನೀಡಲು ಈಗಲೂ ಅಡೆತಡೆಗಳಿವೆ ಎಂದು ಹಿರಿಯ ಹೋರಾಟಗಾರ ಹಾಗೂ ಪತ್ರಕರ್ತ ಟಿಪಿ ರಮೇಶ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕೊಡಗು ಜಿಲ್ಲಾ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಡಿಕೇರಿಯ ಬೆಕಾಚಿ ಹೋಟೆಲ್ ಸಭಾಂಗಣದಲ್ಲಿ ಇತ್ತೀಚೆಗೆ ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣ ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಸಮಾಜದಲ್ಲಿ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಕೊಡಿಸಲು ಭಾರತದಂತಹ ದೇಶದಲ್ಲಿ ಹೋರಾಟ ಅನಿವಾರ್ಯ ಎಂದು ಪ್ರತಿಪಾದಿಸಿದರು. 68 ವರ್ಷಗಳು ಕಳೆದರೂ ಕೂಡ ಇನ್ನೂ ಸಮಸ್ಯೆಗಳು ಹಾಗೆ ನಿಂತಿದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಇವತ್ತು ಅವಲೋಕನ ಮಾಡಿಕೊಳ್ಬೇಕಾಗಿದೆ. ಆದರೂ ಸಮಾಜ ನಿರ್ಮಾಣದಲ್ಲಿ ಸಮತಾವಾದವನ್ನು ದೇಶದಲ್ಲಿ ತರಲಿಕ್ಕೆ ಎಲ್ಲರೂ ಸೋದರರಂತೆ ಒಟ್ಟಾಗಿ ಬಾಳ್ಬೇಕು ಅಂತ ಹೇಳ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆಯೋ ಇಲ್ಲವೋ ಅಂತ ಹೇಳ್ತಕ್ಕಂಥದ್ದು ಜಿಜ್ಞಾಸೆ ಇವತ್ತು ಕೂಡ ಸಮಾಜದ ಮುಂದೆ ಇದೆ. ಸ್ವಾತಂತ್ರ್ಯ ಗಳಿಸಿ 78 ವರ್ಷಗಳು ಕಳೆದರೂ ಕೂಡ ಇನ್ನೂ ಕೂಡ ನಿಮ್ನ ವರ್ಗಗಳಿಗೆ ಸಾಮಾಜಿಕ ನ್ಯಾಯಿಕ ದೊರಕುವಲ್ಲಿ ಅನೇಕ ಅಡೆತಡೆಗಳನ್ನು ನಾವು ಇವತ್ತು ಎದುರಿಸಬೇಕಾಗಿದೆ. ಯಾವುದೇ ಒಂದು ಕಾರ್ಯಕ್ರಮ ಆಗಿರಲಿ, ಯಾವುದೇ ಒಂದು ಅಭಿವೃದ್ಧಿ ದೃಷ್ಟಿಕೋನದ ಕೆಲಸ ಕಾರ್ಯಗಳೇ ಆಗಿರಲಿ, ಸಮಾಜಮುಖಿಯಾಗಿ ಇನ್ನಿತರುಗಳು ಪಡ್ಕೊಳ್ತಕ್ಕಂಥ ಕಾರ್ಯಕ್ರಮದ ಅಡಿಯಲ್ಲಿ ಅನ್ಯಾಯಕ್ಕೆ ಒಳಗಾದ ಜನರಿಗೆ ನ್ಯಾಯವನ್ನು ಕಲಿಸಬೇಕಾದ್ರೆ ಮತ್ತೆ ಹೋರಾಟದ ಧ್ವನಿಯಂತೆಯೇ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಈ ಭಾರತೀಯ ಸಮಾಜ ಪದ್ಧತಿಯಲ್ಲಿ ಇದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವೆಲ್ಲ. ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದ ಪ್ರಗತಿಪರ ಚಿಂತಕ ಉಪನ್ಯಾಸಕರಾದ ಜಯರಾಮ್ ಅವರು ಮಾತನಾಡಿ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟ, ಚಳುವಳಿ ಹಾಗೂ ಪ್ರಜಾಪ್ರಭುತ್ವದ ಪ್ರಾಮುಖ್ಯತೆಯನ್ನು ತಿಳಿಸಿಕೊಟ್ರು. ಜಮೀನ್ದಾರರಿಗೆ, ಇನ್ನೊಂದು ಪದವೀಧರರಿಗೆ, ಮತ್ತೆ ಆ ಸಂದರ್ಭದಲ್ಲಿ ತೆರಿಗೆ ಯಾರು ಕಟ್ತಿದ್ರು ಅವ್ರಿಗೆ, ಅವರು ಇಡೀ ದೇಶದಾದ್ಯಂತ ಎಷ್ಟು ಪರ್ಸೆಂಟೇಜ್ ಇದ್ರು? ಕೆಲವು ಭಾಗದಲ್ಲಿ 5% ಸಿಗ್ತಿದ್ರು, ಕೆಲವು ಭಾಗದಲ್ಲಿ 10% ಸಿಗ್ತಿದ್ರು, ಕೆಲವು ಭಾಗದಲ್ಲಿ ಇಲ್ವೇ ಇರ್ತಿದ್ರು. ಅದನ್ನ ಪ್ರಶ್ನೆ ಮಾಡ್ತಾ ನಿಜವಾಗ್ಲೂ ಭಾರತದಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗ್ಬೇಕಾದ್ರೆ ಈ ದೇಶದಲ್ಲಿರೋ ಪ್ರತಿಯೊಬ್ಬ ಪ್ರಜೆಗೂ ಮತದಾನದ ಹಕ್ಕು ಬೇಕು ಅಂತ ಹೇಳಿದ್ರು. 21 ವರ್ಷ ತುಂಬಿದ ಎಲ್ಲರಿಗೂ ಮತದಾನದ ಹಕ್ಕು ಬೇಕು ಅಂತ ಹೇಳಿದ್ರು. ಅದು ದೀರ್ಘವಾಗಿ ಚರ್ಚೆ ನಡೀತು. ಅಂತಿಮವಾಗಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ನೇತೃತ್ವದಲ್ಲಿ ನಡೆದಂತ ಈ ಒಂದು ಸಭೆಯಲ್ಲಿ ಒಪ್ಪಿಗೆ ಆಯ್ತು. ಏನಂತ, 21 ವರ್ಷ ತುಂಬಿದ ಎಲ್ರಿಗೂ ಮತದಾನದ ಹಕ್ಕನ್ನ ಕೊಡ್ಬೇಕು ಅಂತ ಒಪ್ಪಿಗೆ ಆಯ್ತು. ಆದ್ರೆ ದುರಂತ ಏನಂದ್ರೆ, ಇವತ್ತು ವೋಟ್ ಹಾಕ್ತಿರೋ ನಮ್ಗೆ ಈ ವೋಟ್ ಬಂದಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಅಂತ 90% ಜನರಿಗೆ ಗೊತ್ತಿಲ್ಲ. ನೋಡಿ, ಇದು ದುರಂತ ಭಾರತದಲ್ಲಿ. ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ HL ದಿವಾಕರ್ ಹಾಗೂ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಮಡಿಕೇರಿ ನಗರ ಠಾಣೆಯ ವೃತ್ತ ನಿರೀಕ್ಷಕ PK ರಾಜು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ನಾವು ನಿರಂತರವಾಗಿ 35 ವರ್ಷದಿಂದ SC ಮಕ್ಕಳಿಗೆ ನಾವು ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಗುರುತಿಸಿ ಆನಂದ ಮಾಡುವಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಕಾರಣ ಏನಪ್ಪ ಅಂದರೆ, ಅಟ್ಲೀಸ್ಟ್ ನಮ್ಮ ಮಕ್ಕಳೆಲ್ಲ ಹಳ್ಳಿಲಿರ್ತಕ್ಕಂಥ ಮಕ್ಕಳು ವಿದ್ಯಾವಂತರಾಗಿ ಸಮಾಜದಲ್ಲಿ ಬದಲಾವಣೆ ಆಗಿ ಒಂದು ಉನ್ನತ ಅಧಿಕಾರಿಗಳಾಗಿ ಅಟ್ಲೀಸ್ಟ್ ಒಂದು 4 ಜನಕ್ಕಾದ್ರೆ ಹೆಲ್ಪ್ ಮಾಡೋಷ್ಟು ಮಟ್ಟಿಗೆ ನಾವು ಬೆಳೆಸೋಣ ಅಂತ ದೃಷ್ಟಿಯಿಂದಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಿದ್ದೀವಿ. ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಮೋಹನ್ ಮೌರ್ಯ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಪ್ರಮುಖರು, ಪ್ರಗತಿಪರ ಚಿಂತಕರು, ಅಹಿಂದ ಸಂಘಟನೆಯ ಪ್ರಮುಖರು ಪಾಲ್ಗೊಂಡಿದ್ದರು.